ಕೆಎಸ್ಸಿಎ ಕಡೆಯಿಂದ ಯಾರೆಲ್ಲ ಇದ್ರು. ಆಲ್ರೈಟ್, ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಖಂಡಿತವಾಗ್ಲೂ ಈಗ ಆರ್ಸಿಬಿಗೆ ಕೆಎಸ್ಸಿಎಗೆ ಇನ್ನಷ್ಟು ಕಂಟಕ ಗ್ಯಾರಂಟಿ ಅಂತ ನಿಜ. ತನಿಖೆ ಹಾಗೆ ಆಗ್ಬೇಕಾಗಿರೋದು. ಯಾವುದೋ ಒಂದು ವ್ಯಕ್ತಿನ ಬಲಿಪಶು ಮಾಡಿ ಸುಮ್ಮನೆ ತನಿಖೆ ಮಾಡಿದ್ವಿ ಅಂತ ಮಾಡಿದ್ರಲ್ಲಿ ಏನ್ ಅರ್ಥ ಇದೆ? ಯಾಕೆ ಈ ತರದ ಇನ್ನೊಂದು ಇನ್ಸಿಡೆಂಟ್ ಆಗ್ಬಾರ್ದು? ಯಾಕಿದಾಯ್ತು ಅನ್ನೋದ್ರ ವಿಚಾರದಲ್ಲಿ ವಿವರವಾದ ತನಿಖೆ ಆಗಬೇಕು. ಪ್ರತಿ ಜೀವಕ್ಕೂ ಕೂಡ ಬಹಳ ದೊಡ್ಡ ಮೌಲ್ಯ ಇದೆ. ಹಾಗಾಗಿ ಯಾವ ನಿಟ್ಟಿನಲ್ಲಿ ತನಿಖೆ ಸಾಗುವುದು? ಈಗ ಕೆಎಸ್ಸಿಎನವರ ಒಬ್ಬೊಬ್ರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಈ ಕೆಎಸ್ಸಿಎ ಕಡೆಯಿಂದ ಅರೆಸ್ಟ್ ಎಷ್ಟಾಗಿದೆ? ಮೋಸ್ಟ್ಲಿ ಯಾವ್ದು ಅರೆಸ್ಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಕೆಎಸ್ಸಿಎ ಕಥೆ ಏನು ಈಗ? ಅದರ ಅಧ್ಯಕ್ಷ ಉಪಾಧ್ಯಕ್ಷರು ರಿಸೈನ್ ಮಾಡಿದಾರಾ? ಪೊಲೀಸರಿಗೆ ಸಿಗ್ತಾ ಇದ್ದಾರಾ? ತನಿಖೆಗೆ ಅವೈಲೇಬಲ್ ಇದ್ದಾರಾ? ಏನ್ ಕತೆ? ಕೆಎಸ್ಸಿಎ ಅಫಿಷಿಯಲ್ಸ್ ಕಥೆ ಏನು? ಆರ್ಸಿಬಿನಲ್ಲಿ ಇನ್ನೊಂದಿಷ್ಟು ಜನ ಏನಾದ್ರೂ ಅರೆಸ್ಟ್ ಆಗಬಹುದಾ? ಧ್ರುವ, ಶ್ರೀಲಕ್ಷ್ಮಿ, ಈಗ ಮುಖ್ಯವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೆಎಸ್ಸಿಎ ಹೋಗಿ ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶವನ್ನ ಕೂಡ ತಂದಿದ್ದಾರೆ. ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳುವಂತಿಲ್ಲ, ಆದ್ರೆ ತನಿಖೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕೆಎಸ್ಸಿಎಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು, ಅವರು ರಿಸೈನ್ ಮಾಡಿದ್ರು ಕೂಡ ಆಗ ಅಧಿಕಾರದಲ್ಲಿದ್ರು. ಸೊ ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಸಿಐಡಿ ಅಧಿಕಾರಿಗಳು. ಇದರ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ನಿಖಿಲ್ ಸೋಸ್ಲೆ ಮಾತ್ರ ಇದಕ್ಕೆ ಕಾರಣನ, ಆತನ ಜೊತೆ ಯಾರಿದ್ರು ಇವರೆಲ್ಲರನ್ನ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಿಖಿಲ್ ಸೋಸ್ಲೆಯನ್ನ ಮತ್ತೊಮ್ಮೆ ವಿಚಾರಣೆ ಮಾಡಿ ಆತನಿಂದ ಹೇಳಿಕೆಯನ್ನ ದಾಖಲು ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಕೆಎಸ್ಸಿಎ ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಸಿಐಡಿ ಟೀಮ್ ಚರ್ಚೆಯನ್ನ ಮಾಡಿದೆ. ಈ ಯಾವ ರೀತಿಯಾಗಿ ಇವರಿಗೆ ನೋಟಿಸ್ ಅನ್ನ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೆಎಸ್ಸಿಎಯ ಎಲ್ಲ ಪದಾಧಿಕಾರಿ ಅಂದ್ರೆ ಮೈನ್ ಯಾರೆಲ್ಲ ಇದ್ರು ನೋಡಿ, ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಖಜಾಂಚಿ, ಅವರೆಲ್ಲರನ್ನ ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಆ ಘಟನೆ ನಡೆದಾಗ ನಿಮಗೆ ಯಾವುದು ಕೂಡ ಗಮನಕ್ಕೆ ಬಂದಿರಲಿಲ್ವಾ ಅನ್ನುವಂಥದ್ದು. ಆದ್ರೆ ಕೆಲವೊಂದಿಷ್ಟು ಪತ್ರ ವ್ಯವಹಾರಗಳು, ಕೆಲವೊಂದಿಷ್ಟು ಅನುಮತಿಗಳನ್ನ ನಾವು ನೋಡ್ತಾ ಹೋದ್ರೆ ತನಿಖಾ ಹಂತದಲ್ಲಿ ಸಿಕ್ಕಿರುವಂತದ್ದು. ಇದು ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಡಿಎನ್ಎ ಸಂಸ್ಥೆ ಏನಿದೆ, ಇವು ಮೂರು ಕೂಡ ಸೇರ್ಕೊಂಡು ಈ ಒಂದು ಈವೆಂಟ್ಗೆ ತರಾತುರಿಯಲ್ಲಿ ತಯಾರಿಯನ್ನ ನಡೆಸಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಈ ಮೂರು ಸಂಸ್ಥೆಗಳಿಗೆ ಕಾನೂನು ಕಂಟಕ ಎದುರಾಗುತ್ತೆ, ಅಲ್ಲದೆ ಅವರಿಗೆ ಸಂಕಷ್ಟ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಿಐಡಿ ತನಿಖೆಯ ನಂತರ ಏನೆಲ್ಲ ವಿಚಾರಗಳು ಬಹಿರಂಗ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಕಾದ್ ನೋಡಬೇಕಾಗಿರುವಂತದ್ದು. ಆದ್ರೆ ಸಿಐಡಿ ಅಧಿಕಾರಿಗಳು ಎಲ್ಲಾ ಅಂದ್ರೆ ಈಗ ಸ್ಟೇಡಿಯಂಗೆ ತೆರಳಿ ಅಲ್ಲಿನ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಈ ಪ್ರಮುಖ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಸಮಗ್ರವಾಗಿ ತನಿಖೆಯನ್ನ ನಡೆಸಿ ಇದರಲ್ಲಿ ಯಾರ್ಯಾರ್ದು ಪಾತ್ರ ಇದೆ, ಏನಾದ್ರೂ ಇವರನ್ನ ಅರೆಸ್ಟ್ ಮಾಡುವಂತಹ ಅನಿವಾರ್ಯತೆ ಇದ್ರೆ ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಮೊದಲು ಈ ತನಿಖೆಯ ಮೊದಲ ಹಂತವಾಗಿ ವಿಚಾರಣೆ ಮಾಡಬೇಕು, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಕೆಎಸ್ಸಿಎ ಕಡೆಯಿಂದ ಯಾರೆಲ್ಲ ಇದ್ರು? ಆಲ್ರೈಟ್, ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಖಂಡಿತವಾಗ್ಲೂ ಈಗ ಆರ್ಸಿಬಿಗೆ ಕೆಎಸ್ಸಿಎಗೆ ಇನ್ನಷ್ಟು ಕಂಟಕ ಗ್ಯಾರಂಟಿ ಅಂತ ನಿಜ. ತನಿಖೆ ಹಾಗೆ ಆಗ್ಬೇಕಾಗಿರೋದು. ಯಾವುದೋ ಒಂದು ವ್ಯಕ್ತಿನ ಬಲಿಪಶು ಮಾಡಿ ಸುಮ್ಮನೆ ತನಿಖೆ ಮಾಡಿದ್ವಿ ಅಂತ ಮಾಡಿದ್ರಲ್ಲಿ ಏನ್ ಅರ್ಥ ಇದೆ? ಯಾಕೆ ಈ ತರದ ಇನ್ನೊಂದು ಇನ್ಸಿಡೆಂಟ್ ಆಗ್ಬಾರ್ದು? ಯಾಕಿದಾಯ್ತು ಅನ್ನೋದ್ರ ವಿಚಾರದಲ್ಲಿ ವಿವರವಾದ ತನಿಖೆ ಆಗಬೇಕು. ಪ್ರತಿ ಜೀವಕ್ಕೂ ಕೂಡ ಬಹಳ ದೊಡ್ಡ ಮೌಲ್ಯ ಇದೆ. ಹಾಗಾಗಿ ಯಾವ ನಿಟ್ಟಿನಲ್ಲಿ ತನಿಖೆ ಸಾಗುವುದು? ಈಗ ಕೆಎಸ್ಸಿಎನವರ ಒಬ್ಬೊಬ್ರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಈ ಕೆಎಸ್ಸಿಎ ಕಡೆಯಿಂದ ಅರೆಸ್ಟ್ ಎಷ್ಟಾಗಿದೆ? ಮೋಸ್ಟ್ಲಿ ಯಾವ್ದು ಅರೆಸ್ಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಕೆಎಸ್ಸಿಎ ಕಥೆ ಏನು ಈಗ? ಅದರ ಅಧ್ಯಕ್ಷ ಉಪಾಧ್ಯಕ್ಷರು ರಿಸೈನ್ ಮಾಡಿದಾರಾ? ಪೊಲೀಸರಿಗೆ ಸಿಗ್ತಾ ಇದ್ದಾರಾ? ತನಿಖೆಗೆ ಅವೈಲೇಬಲ್ ಇದ್ದಾರಾ? ಏನ್ ಕತೆ? ಕೆಎಸ್ಸಿಎ ಅಫಿಷಿಯಲ್ಸ್ ಕಥೆ ಏನು? ಆರ್ಸಿಬಿನಲ್ಲಿ ಇನ್ನೊಂದಿಷ್ಟು ಜನ ಏನಾದ್ರೂ ಅರೆಸ್ಟ್ ಆಗಬಹುದಾ? ಧ್ರುವ, ಶ್ರೀಲಕ್ಷ್ಮಿ, ಈಗ ಮುಖ್ಯವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೆಎಸ್ಸಿಎ ಹೋಗಿ ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶವನ್ನ ಕೂಡ ತಂದಿದ್ದಾರೆ. ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳುವಂತಿಲ್ಲ, ಆದ್ರೆ ತನಿಖೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕೆಎಸ್ಸಿಎಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು, ಅವರು ರಿಸೈನ್ ಮಾಡಿದ್ರು ಕೂಡ ಆಗ ಅಧಿಕಾರದಲ್ಲಿದ್ರು. ಸೊ ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಸಿಐಡಿ ಅಧಿಕಾರಿಗಳು. ಇದರ ಜೊತೆ
ಆರ್ಸಿಬಿ ಮ್ಯಾನೇಜ್ಮೆಂಟ್ ನಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ನಿಖಿಲ್ ಸೋಸ್ಲೆ ಮಾತ್ರ ಇದಕ್ಕೆ ಕಾರಣನ, ಆತನ ಜೊತೆ ಯಾರಿದ್ರು ಇವರೆಲ್ಲರನ್ನ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಿಖಿಲ್ ಸೋಸ್ಲೆಯನ್ನ ಮತ್ತೊಮ್ಮೆ ವಿಚಾರಣೆ ಮಾಡಿ ಆತನಿಂದ ಹೇಳಿಕೆಯನ್ನ ದಾಖಲು ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಕೆಎಸ್ಸಿಎ ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಸಿಐಡಿ ಟೀಮ್ ಚರ್ಚೆಯನ್ನ ಮಾಡಿದೆ. ಯಾವ ರೀತಿಯಾಗಿ ಇವರಿಗೆ ನೋಟಿಸ್ ಅನ್ನ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೆಎಸ್ಸಿಎಯ ಎಲ್ಲ ಪದಾಧಿಕಾರಿ ಅಂದ್ರೆ ಮೈನ್ ಯಾರೆಲ್ಲ ಇದ್ರು ನೋಡಿ, ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಖಜಾಂಚಿ ಅವರೆಲ್ಲರನ್ನ ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಆ ಘಟನೆ ನಡೆದಾಗ ನಿಮಗೆ ಯಾವುದು ಕೂಡ ಗಮನಕ್ಕೆ ಬಂದಿರಲಿಲ್ವಾ ಅನ್ನುವಂಥದ್ದು. ಆದ್ರೆ ಕೆಲವೊಂದಿಷ್ಟು ಪತ್ರ ವ್ಯವಹಾರಗಳು, ಕೆಲವೊಂದಿಷ್ಟು ಅನುಮತಿಗಳನ್ನ ನಾವು ನೋಡ್ತಾ ಹೋದ್ರೆ ತನಿಖಾ ಹಂತದಲ್ಲಿ ಸಿಕ್ಕಿರುವಂತದ್ದು. ಇದು ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಡಿಎನ್ಎ ಸಂಸ್ಥೆ ಏನಿದೆ, ಇವು ಮೂರು ಕೂಡ ಸೇರ್ಕೊಂಡು ಈ ಒಂದು ಈವೆಂಟ್ಗೆ ತರಾತುರಿಯಲ್ಲಿ ತಯಾರಿಯನ್ನ ನಡೆಸಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಈ ಮೂರು ಸಂಸ್ಥೆಗಳಿಗೆ ಕಾನೂನು ಕಂಟಕ ಎದುರಾಗುತ್ತೆ, ಅಲ್ಲದೆ ಅವರಿಗೆ ಸಂಕಷ್ಟ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಿಐಡಿ ತನಿಖೆಯ ನಂತರ ಏನೆಲ್ಲ ವಿಚಾರಗಳು ಬಹಿರಂಗ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಕಾದ್ ನೋಡಬೇಕಾಗಿರುವಂತದ್ದು. ಆದ್ರೆ ಸಿಐಡಿ ಅಧಿಕಾರಿಗಳು ಎಲ್ಲಾ ಅಂದ್ರೆ ಈಗ ಸ್ಟೇಡಿಯಂಗೆ ತೆರಳಿ ಅಲ್ಲಿನ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಈ ಪ್ರಮುಖ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಸಮಗ್ರವಾಗಿ ತನಿಖೆಯನ್ನ ನಡೆಸಿ ಇದರಲ್ಲಿ ಯಾರ್ಯಾರ್ದು ಪಾತ್ರ ಇದೆ, ಏನಾದ್ರೂ ಇವರನ್ನ ಅರೆಸ್ಟ್ ಮಾಡುವಂತಹ ಅನಿವಾರ್ಯತೆ ಇದ್ರೆ ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಮೊದಲು ಈ ತನಿಖೆಯ ಮೊದಲ ಹಂತವಾಗಿ ವಿಚಾರಣೆ ಮಾಡಬೇಕು, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಕೆಎಸ್ಸಿಎ ಕಡೆಯಿಂದ ಯಾರೆಲ್ಲ ಇದ್ರು, ಆಲ್ ರೈಟ್, ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಖಂಡಿತವಾಗ್ಲೂ ಈಗ ಆರ್ಸಿಬಿಗೆ ಕೆಎಸ್ಸಿಎಗೆ ಇನ್ನಷ್ಟು ಕಂಟಕ ಗ್ಯಾರಂಟಿ ಅಂತ ನಿಜ. ತನಿಖೆ ಹಾಗೆ ಆಗ್ಬೇಕಾಗಿರೋದು. ಯಾವುದೋ ಒಂದು ವ್ಯಕ್ತಿನ ಬಲಿಪಶು ಮಾಡಿ ಸುಮ್ನೆ ತನಿಖೆ ಮಾಡಿದ್ವಿ ಅಂತ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಯಾಕೆ ಈ ತರದ ಇನ್ನೊಂದು ಇನ್ಸಿಡೆಂಟ್ ಆಗ್ಬಾರ್ದು, ಯಾಕಿದಾಯ್ತು ಅನ್ನೋದ್ರ ವಿಚಾರದಲ್ಲಿ ವಿವರವಾದ ತನಿಖೆ ಆಗಬೇಕು. ಪ್ರತಿ ಜೀವಕ್ಕೂ ಕೂಡ ಬಹಳ ದೊಡ್ಡ ಮೌಲ್ಯ ಇದೆ. ಹಾಗಾಗಿ ಯಾವ ನಿಟ್ಟಿನಲ್ಲಿ ತನಿಖೆ ಸಾಗಬಹುದು? ಈಗ ಕೆಎಸ್ಸಿಎನವರ ಒಬ್ಬೊಬ್ರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಈ ಕೆಎಸ್ಸಿಎ ಕಡೆಯಿಂದ ಅರೆಸ್ಟ್ ಎಷ್ಟಾಗಿದೆ? ಮೋಸ್ಟ್ಲಿ ಯಾವ್ದು ಅರೆಸ್ಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಕೆಎಸ್ಸಿಎ ಕಥೆ ಏನು ಈಗ? ಅದರ ಅಧ್ಯಕ್ಷ, ಉಪಾಧ್ಯಕ್ಷರು ರಿಸೈನ್ ಮಾಡಿದಾರಾ? ಪೊಲೀಸರಿಗೆ ಸಿಗ್ತಾ ಇದ್ದಾರಾ? ತನಿಖೆಗೆ ಅವೈಲೇಬಲ್ ಇದ್ದಾರಾ? ಏನ್ ಕತೆ? ಕೆಎಸ್ಸಿಎ ಅಫಿಷಿಯಲ್ಸ್ ಕಥೆ ಏನು? ಆರ್ಸಿಬಿನಲ್ಲಿ ಇನ್ನೊಂದಿಷ್ಟು ಜನ ಏನಾದ್ರೂ ಅರೆಸ್ಟ್ ಆಗಬಹುದಾ? ಧ್ರುವ, ಶ್ರೀಲಕ್ಷ್ಮಿ, ಈಗ ಮುಖ್ಯವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೆಎಸ್ಸಿಎ ಹೋಗಿ ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶವನ್ನ ಕೂಡ ತಂದಿದ್ದಾರೆ. ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳುವಂತಿಲ್ಲ, ಆದ್ರೆ ತನಿಖೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕೆಎಸ್ಸಿಎಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು, ಅವರು ರಿಸೈನ್ ಮಾಡಿದ್ರು ಕೂಡ ಆಗ ಅಧಿಕಾರದಲ್ಲಿದ್ರು. ಸೊ ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಸಿಐಡಿ ಅಧಿಕಾರಿಗಳು. ಇದರ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ನಿಖಿಲ್ ಸೋಸ್ಲೆ ಮಾತ್ರ ಇದಕ್ಕೆ ಕಾರಣನ, ಆತನ ಜೊತೆ ಯಾರಿದ್ರು ಇವರೆಲ್ಲರನ್ನ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಿಖಿಲ್ ಸೋಸ್ಲೆಯನ್ನ ಮತ್ತೊಮ್ಮೆ ವಿಚಾರಣೆ ಮಾಡಿ ಆತನಿಂದ ಹೇಳಿಕೆಯನ್ನ ದಾಖಲು ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಕೆಎಸ್ಸಿಎ ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಸಿಐಡಿ ಟೀಮ್ ಚರ್ಚೆಯನ್ನ ಮಾಡಿದೆ. ಯಾವ ರೀತಿಯಾಗಿ ಇವರಿಗೆ ನೋಟಿಸ್ ಅನ್ನ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೆಎಸ್ಸಿಎಯ ಎಲ್ಲ ಪದಾಧಿಕಾರಿ ಅಂದ್ರೆ ಮೈನ್ ಯಾರೆಲ್ಲ ಇದ್ರು ನೋಡಿ, ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಖಜಾಂಚಿ ಅವರೆಲ್ಲರನ್ನ ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಆ ಘಟನೆ ನಡೆದಾಗ ನಿಮಗೆ ಯಾವುದು ಕೂಡ ಗಮನಕ್ಕೆ ಬಂದಿರಲಿಲ್ವಾ ಅನ್ನುವಂಥದ್ದು. ಆದ್ರೆ ಕೆಲವೊಂದಿಷ್ಟು ಪತ್ರ ವ್ಯವಹಾರಗಳು, ಕೆಲವೊಂದಿಷ್ಟು ಅನುಮತಿಗಳನ್ನ ನಾವು ನೋಡ್ತಾ ಹೋದ್ರೆ ತನಿಖಾ ಹಂತದಲ್ಲಿ ಸಿಕ್ಕಿರುವಂತದ್ದು. ಇದು ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಡಿಎನ್ಎ ಸಂಸ್ಥೆ ಏನಿದೆ, ಇವು ಮೂರು ಕೂಡ ಸೇರ್ಕೊಂಡು ಈ ಒಂದು ಈವೆಂಟ್ಗೆ ತರಾತುರಿಯಲ್ಲಿ ತಯಾರಿಯನ್ನ ನಡೆಸಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಈ ಮೂರು ಸಂಸ್ಥೆಗಳಿಗೆ ಕಾನೂನು ಕಂಟಕ ಎದುರಾಗುತ್ತೆ, ಅಲ್ಲದೆ ಅವರಿಗೆ ಸಂಕಷ್ಟ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಿಐಡಿ ತನಿಖೆಯ ನಂತರ ಏನೆಲ್ಲ ವಿಚಾರಗಳು ಬಹಿರಂಗ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಕಾದ್ ನೋಡಬೇಕಾಗಿರುವಂತದ್ದು. ಆದ್ರೆ ಸಿಐಡಿ ಅಧಿಕಾರಿಗಳು ಎಲ್ಲಾ ಅಂದ್ರೆ ಈಗ ಸ್ಟೇಡಿಯಂಗೆ ತೆರಳಿ ಅಲ್ಲಿನ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಈ ಪ್ರಮುಖ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಸಮಗ್ರವಾಗಿ ತನಿಖೆಯನ್ನ ನಡೆಸಿ ಇದರಲ್ಲಿ ಯಾರ್ಯಾರ್ದು ಪಾತ್ರ ಇದೆ, ಏನಾದ್ರೂ ಇವರನ್ನ ಅರೆಸ್ಟ್ ಮಾಡುವಂತಹ ಅನಿವಾರ್ಯತೆ ಇದ್ರೆ ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ
ಮೊದಲು ಈ ತನಿಖೆಯ ಮೊದಲ ಹಂತವಾಗಿ ವಿಚಾರಣೆ ಮಾಡಬೇಕು, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.